ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಟ್ಟು ಓಟಿಗೆ ಹಾಕಿಲ್ಲ. ಶಿಕ್ಷಣ ಬಗ್ಗೆ ಸ್ವಲ್ಪ ಮಹತ್ವ ಕೊಡಿ. ಹುಡುಗರು ಬಿಜಾಪುರ, ಬಾಗಲಕೋಟೆ, ಬೆಳಗಾಮ, ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಹುಡುಗರು ಕಲ್ತು ಖಾಲಿ ಕೂತಿದ್ದಾರೆ. ಅವ್ರಿಗೆ ಸರಿಯಾದ ಕಾಲ್ಫಾರ್ಮ್ ಮಾಡಿ ಮತ್ತು ಯಾವ ಪ್ರತಿಯೊಂದು ಇಲಾಖೆಯಲ್ಲಿ ಕಾಲ್ಫಾರ್ಮ್ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಮೆಚ್ಚುವಂಥ ಸರ್ಕಾರ ಇದು. ಯಾಕಂದ್ರೆ ಬಡವರು ಬಗ್ಗರಿಗೆ ಒಂದು ಒಳ್ಳೆ ಆಶಯ ಕೊಟ್ಟಂಥ ಸರ್ಕಾರ. ಸರ್ವ ಜನಾಂಗದ ಶಾತಿಯ ತೋಟ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇದೆ. ಬಡವ್ರ ಮನೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರಬೇಕಾದ್ರೆ ಸಿದ್ದರಾಮಯ್ಯ ಕಾರಣ ಅಂತ ಪ್ರತಿಯೊಬ್ಬರು ಹುಡುಗರು ಪೊಲೀಸ್ ಇಲಾಖೆಯಲ್ಲಿ ಸೇರ್ಪಡೆ ಆದವರು ಹೇಳ್ತಿದ್ದಾರೆ. ಇವಾಗ ಒಳ್ಳೇದಾಯ್ತು ರೀ. ಮುಂದೆ ಅಕ್ಕಿ ಕೊಟ್ಟಾರು, ಗೃಹಲಕ್ಷ್ಮಿ, ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ. ಈಗ ನಮಗೆ ಬಡವರಿಗೆ ಬೇಕಾದ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ. ಹುಡುಗರು 4,000 5,000 ರೂಮ್ ಬಾಡಿ ಕಟ್ಕೊಂಡು ತಮ್ಮ ಜೀವನ ಕಟ್ಕೋಬೇಕಂತೇಳಿ ಏನು ಅಲ್ಲಿ ಓದ್ತಾ ಇದ್ದಾರಲ್ಲ, ಅವರೆಲ್ಲ ಇವಾಗ ನಮ್ಮ ಕಾಲ್ಫಾರ್ಮ್ ಇಲ್ಲ ಅಂತೇಳಿ ಯಾವುದೋ ಒಳ ಮೀಸಲಾತಿ ಅಂತೇಳಿ ಅದು ತಡೆ ಹಿಡಿತಿದ್ದಾರೆ. ನಮಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹುಡುಗರು ಭಾಳ ಕಷ್ಟಪಡ್ತಿದ್ದಾರೆ. ಮುಂದೆ ಈಗ ಎಲ್ಲ ಥರ ಗೃಹಲಕ್ಷ್ಮಿ 5 ಪಂಚೆ ರಾಜ್ಯ ಇದು ಕೊಟ್ಟಿದ್ದಾರಲ್ಲ. ಸಾಹೇಬರಿಗೆ ಒಂದು ವಿನಂತಿ, ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡೋದೇನೆಂದರೆ, ಸರ್ ಇನ್ನೂ ಒಂದು ಏಜ್ ಬಾರ ಆಗ್ತಿದೆ. ಕೊರೋನಾ ಟೈಮಲ್ಲಿ ಕೂಡ ಭಾಳ ಏಜ್ ಬಾರ ಆಗಿ ಯಾರಿಗೆ ಏಜ್ ಬಾರ ಹಾಕಿಸಿ ಪೊಲೀಸ್ ಇಲಾಖೆಯಲ್ಲಿ ಏನು ಕನಸು ಕಟ್ಕೊಂಡಿರ್ತಾರೆ ಅವ್ರಿಗೆ ಹೋಗೋಕ್ಕೆ ಅವಕಾಶ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ 2 ವರ್ಷದ ಸಮಾರಂಭನೇ ಆಚರಣೆ ಮಾಡ್ತಾ ಇದೆ. ಏನು ಹೇಳ್ತೀರಾ? ಒಳ್ಳೇದೈತೆ ಮೇಡಮ್ರ, ಒಳ್ಳೇದು ಮಾಡ್ತದೆ ಸರ್ಕಾರ. ಯಾವ ಥರ ಒಳ್ಳೇದು ಮಾಡ್ತೀರಾ? ಈಗ ಮೇಡಮ್ರ ಎಲ್ಲರಿಗೆ ಜನಕ್ಕೆ 200 ರೂಪಾಯಿ ಜಮಾ ಆಗ್ಯಾವ. 18, 19 ಕಂತ ಇದಾವೆ ರೀ. 19 ಕಂತಂದ್ರೆ 48,000 ರೂಪಾಯಿ ಐತೆ ರೀ. ಒಳ್ಳೇದಾಯ್ತು ರೀ. ಮುಂದೆ ಅಕ್ಕಿ ಕೊಟ್ಟಾರು, ಗೃಹಲಕ್ಷ್ಮಿ, ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ. ಮುಂದೆ ಬಸ್ಗಳು ಫ್ರೀ ಕೊಟ್ಟಿದ್ದಾರೆ. ಒಳ್ಳೇದಾಗಿ ಸರ್ಕಾರ ನಡೆಸಿದ್ದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು 2 ವರ್ಷ ಆಯಿತು. ಏನು ಸಾಧನೆ ಮಾಡಿದೆ ಸರ್? ಮೇಡಮ್ ರೀ, ಎಲ್ಲ ಕಡೆ ನಡೆಸಿ ಐತಲ್ಲ ರೀ, ಸಾಧನೆ ನಡೆದವು. ಎಲ್ಲ ಕಡೆ ಒಳ್ಳೇದಾಗೈತೆ ರೀ. ಮುಂದೆ ಈಗ ರೋಡ್ ನಡೆದದಾವ ರೀ, ಸಮುದಾಯ ಭವನಗಳು ನಡೆದವು. ಮುಂದೆ ಈಗ ಎಲ್ಲ ಥರ ಗೃಹಲಕ್ಷ್ಮಿ 5 ಪಂಚೆ ರಾಜ್ಯ ಇದು ಕೊಟ್ಟಿದ್ದಾರಲ್ಲ ಯೋಜನೆಗಳು, ಅವು ನಡೆದದಾವ ರೀ. ಮೇಡಮ್ಮರ ಕೆಲವೊಂಥದ್ರಲ್ಲಿ ಸ್ವಲ್ಪ ಎಲ್ಲರೂ ಡ್ಯಾಮೇಜ್ ಆಗಿದ್ದಾವೆ ರೀ. ಮತ್ತು ಅವ್ರು BJP ಅವ್ರು ಟೀಕಾ ಮಾಡೋಕೆ ಅವ್ರಿಗೆ ಏನು ಹೋದದ್ರಿ, ಟೀಕಾ ಮಾಡ್ತಾರೆ. ಅವ್ರು ರೋಡ್ ಆಗಿಲ್ಲ. ಅವ್ರು ಇದ್ದಾಗೂ ರೋಡ್ ಆಗಿದ್ದಿಲ್ಲ ರೀ. ಈಗ ಆಗ್ಯಾವ ಕೆಲವೊಂದು ಕಡೆ ಐತೆ ರೀ. ಒಳ್ಳೇದೈತಿ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಬಡವರಿಗೆ ಅನುಕೂಲ ಭಾಳ ಆಗೈತೆ. ಅನುಕೂಲ ಐತೆ ರೀ. ಈಗ ನಮಗೆ ಬಡವರಿಗೆ ಬೇಕಾದ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ. ಅದೇ ಬಡವರಿಗೆ ಅನುಕೂಲ ಆಗೋದು ರೀ. ಎಲ್ಲ ನಮಗೆ ಅಕ್ಕಿ ಫ್ರೀ, ಮುಂದೆ ಎಲ್ಲ ಥರ ಗೃಹಲಕ್ಷ್ಮಿದ ಹಣ ಎಲ್ಲ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಬರೋದು ಇದು ಕಾಂಗ್ರೆಸ್ನ ನಮಗೆ ಅನುಕೂಲ. ಸಿದ್ದರಾಮಯ್ಯ ಅವರು ಸರ್ಕಾರದಿಂದ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಯಾರಲ್ಲ ಸರ್. ಬಡವರಿಗೆ ಅನುಕೂಲ ಮಾಡ್ಯಾರ ರೀ. ಅವರು ಎಲ್ಲ ಸವಲತ್ತುಗಳು ಅನುಕೂಲ ಆಗೈತೆ ರೀ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಚೆನ್ನಾಗಿರುತ್ತಾ ಅಥವಾ BJP ಸರ್ಕಾರ ಇದ್ರೆ? ಕಾಂಗ್ರೆಸ್ ಸರ್ಕಾರ ಇದ್ರೆ ನಮಗೆ ಅನುಕೂಲ ಆಕತ್ರಿ ಬಡವರಿಗೆ. ಸಿದ್ದರಾಮಯ್ಯ ಅವರು ಆಡಳಿತಕ್ಕೆ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ನಮಗೆ ಚಲೋ ಒಳ್ಳೇದು ಅನಿಸ್ತೈತೆ ರೀ. ಒಳ್ಳೆಯ ಸರ್ಕಾರ ನಡೆಸ್ತಾರೆ ಅವ್ರು. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಆದರೆ ಬ್ರ್ಯಾಂಡ್ ಬೆಂಗಳೂರು ಆಗ್ತಾ ಕಾಣ್ತಾ ಇದೆ ಸರ್. ಹಾಂ, ಆಕೈತಿರಲ್ಲ, ಚಲೋ ಆಗ್ತಾರೆ. ಇದಕ್ಕಿಂತ ಇನ್ನೂ ಇಂಪ್ರೂವ್ ಮಾಡ್ತಾರೆ ರೀ ಅವರು. ನಮಗೆ ವಿಶ್ವಾಸ ಐತಿ. ವಿಶ್ವಾಸ ಐತಿ. 2 ವರ್ಷಗಳಲ್ಲಿ 1600 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಏನು ಹೇಳ್ತೀರಾ ಸರ್? ನೋಡ್ರಿ, ಒಂದು ರೈತರದ್ದು ಮತ್ತು ಕಷ್ಟ ನಾವು ಅದನ್ನು ನಾವು ರೈತರ ಕಷ್ಟನ ನಮಗೆ ಎಲ್ಲ ನಾವು ರೈತರದು ಹಾಂ ಅದನ್ನು ಮಾಡ್ಬೇಕಲ್ಲ. ರೈತರು ನಾವು ಈಗ ಆತ್ಮಹತ್ಯೆ ಆಗೈತೆ ಅಂದ್ರೆ ನಾವು ಒಂದು ಸ್ವಲ್ಪ ಅವ್ರದ್ದು ನಾವು ದುಃಖ ನಾವು ಇದು ಮಾಡ್ಕೋಬೇಕಲ್ಲ, ವಿಚಾರ ಮಾಡ್ಕೋಬೇಕು. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಮತ್ತು ರೈತರನ್ನ ಸೌಕರ್ಯ ಮಾಡ್ಬೇಕಲ್ಲ ಸರ್ಕಾರ. ಸಾಲ ಮನ್ನಾ ಮಾಡ್ಬೇಕಲ್ಲ ಅವರು ರೈತರಿಗೆ. ಹಾಂ, ಮಾಡ್ತಾರೆ ರೀ. ಮಾಡ್ತಿರ್ಬೇಕು ಅನಿಸ್ತೈತೆ ರೀ, ಮಾಡಬೇಕಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಟ್ಟು ಓಟಿಗೆ ಹಾಕಿಲ್ಲ. ರಾಮ್ ನಮಸ್ತೆ ಸರ್. ನಾವು ಮಾತಾಡೋದು ಶಿಕ್ಷಣ ಬಗ್ಗೆ ಸ್ವಲ್ಪ ಮಹತ್ವ ಕೊಡಿ. ಹುಡುಗರು ಬಿಜಾಪುರ, ಬಾಗಲಕೋಟೆ, ಬೆಳಗಾಮ, ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಹುಡುಗರು ಕಲ್ತು ಖಾಲಿ ಕೂತಿದ್ದಾರೆ. ಅವರಿಗೆ ಒಂದು ಮಾರ್ಗದರ್ಶನ, ಒಂದು ಜಾಬ್ ರಿಕ್ವೈರ್ಮೆಂಟ್ ಇದೆ. ಎಲ್ಲಾದರೂ ಒಂದು ಜಾಬ್ ರಿಕ್ವೈರ್ಮೆಂಟ್ ಮಾಡಿಕೊಡಿ. ಹಾಗೆ ನಮ್ಮ ಅಲಮಾರಿ ಜನಾಂಗ, ಎಲ್ಲ ಜಾತಿ ಜನಾಂಗದವರು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಓಟ್ ಹಾಕಿ, ಬೇರೆ ಯಾರಿಗೂ ಹಾಕಬೇಡಿ. ಯಾಕಂತ ಕೇಳಿ, ಈ ಸರ್ವ ಜನಾಂಗದ ಶಾತಿಯ ತೋಟ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇದೆ. ಮೊದಲಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈಗಾದರೂ ಕಾಂಗ್ರೆಸ್ ಸರ್ಕಾರ ಒಳ್ಳೆಯದನ್ನು ಮಾಡ್ತಾ ಇದೆ. ಅದರ ಬಗ್ಗೆನೇ ಬಡಬಗ್ಗರು ಎಲ್ಲ ಬದುಕ್ತಾ ಇದ್ದಾರೆ.
ಬೇರೆ ಪಕ್ಷಕ್ಕೆ ಹಾಕಿಬಿಟ್ರೆ ಎಲ್ಲ ಅನಾದಿ ಆಗ್ತಾ ಇದ್ದಾರೆ. ಈಗ ಆಧಾರವಾಗಿ ಸ್ತಂಭವಾಗಿರೋದು ಕಾಂಗ್ರೆಸ್ ಪಕ್ಷ. ಯಾಕಂದರೆ ಹಿಂದಕ್ಕೆ ಕಾಂಗ್ರೆಸ್ ಪಕ್ಷ ಇದ್ದಾಗ ಸುಮಾರು ಜನ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತಿದ್ರು. ಇವಾಗ BJP ಬಂದ ಮೇಲೆ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಆಗಲಿಲ್ಲ. ಎಲ್ಲರೂ ಮನೆಯಲ್ಲಿ ಕೂತಿದ್ದಾರೆ, ಕಲ್ತು ಮನೆಯಲ್ಲಿ ಕೂತಿದ್ದಾರೆ. ದಯವಿಟ್ಟು ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ಬೆಳೆಸಿರ್ತಾರೆ, ನನ್ನ ಮಗ ಓದಲಿ, ಜಾಬ್ ಹೋಗಲಿ, ತಂದೆ ತಾಯಿಗೆ ಆಶೀರ್ವಾದ ಆಗಲಿ ಅಂತೇಳಿ ಅವರು ಮನೆಯಲ್ಲಿ ತಂದೆ ತಾಯಿ ಕನಸನ್ನು ನನಸು ಮಾಡುವಂಥದ್ದು ಪಕ್ಷ ಯಾವುದೇ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಹೀಗಾಗ್ಬಿಟ್ಟು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀವಿ, ಪ್ರತಿಯೊಬ್ಬರಿಗೆ ಇದೇ ಜಾತಿ ಅಂತ ಹೇಳಬೇಡಿ. ಪ್ರತಿಯೊಂದು ಜಾತಿ ತಳಗಿಂದ ಮೇಲಿಂದ ಎಲ್ಲ ಜಾತಿ ಒಂದೇ, ಎಲ್ಲರೂ ಮಕ್ಕಳು ಒಂದೇ. ಆದರೆ ಸುಮ್ಮನೆ ಜಾತಿ ಭೇದ ಮಾಡಿಕೊಂಡು ನಮ್ಮಲ್ಲಿ ಹೊಡೆದಾಡ ಮಾಡಿಕೊಂಡು ಬೇರೆಯವರಿಗೆ ಆಳ್ಕೆ ಮಾಡೋಕ್ಕೆ ಬಿಡಬೇಡಿ. ಯಾಕಂತಂದ್ರೆ ಮಕ್ಕಳು ಓದಿದ ಮೇಲೆ ಒಂದು ಜಾಬ್, ಒಂದು ನೌಕರಿಗೆ ಹೋದರೆ ಅನುಕೂಲ. ಎಲ್ಲರೂ ಕಲ್ತ್ಕೊಂಡು ಮನೆಯಲ್ಲಿ ಕೂತ್ರೆ ಒಕ್ಕಲ್ತನ ಮಾಡೋಕ್ಕೆ ಜಮೀನು ಬೇಕಲ್ಲ, ಅಷ್ಟೊಂದು ಜಮೀನು ಎಲ್ಲಿದ್ದಾವೆ ನಮ್ಮಲ್ಲಿ? ನಾವು ಬಡವರು, ಗೌರ್ಮೆಂಟ್ ಕೊಟ್ಟ ಜಮೀನುಗಳಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇಂಥದ್ರಲ್ಲಿ ಕಲ್ತು ಮನೆಯಲ್ಲಿ 4-5 ಜನ 6 ಜನ ಕಲ್ತು ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಜಾಬ್ ಎಲ್ಲಿಗಂದ್ರೆ ತಂದೆ ತಾಯಿ ಏನು ಮಾಡ್ತಾರೆ? ಊರ್ಲಾಕು ಪರಿಸ್ಥಿತಿ ಬಿಟ್ಟರೆ ಬೇರೆ ಪರಿಸ್ಥಿತಿ ಏನಿಲ್ಲ. ಹೀಗಾಗ್ಬಿಟ್ಟು ಮಕ್ಕಳ ಬಗ್ಗೆ, ಭವಿಷ್ಯ ಬಗ್ಗೆ, ವಿದ್ಯಾರ್ಥಿ ಬಗ್ಗೆ ಯಾರ ಕನಸು ಕಾಣ್ತಾರೆ ಅವರಿಗೆ ನೀವು ಸಪೋರ್ಟ್ ಮಾಡಿ, ಬೇರೆಯವ್ರು ಸಪೋರ್ಟ್ ಮಾಡಬೇಡಿ. ದೋ ನಂಬರ್ ಆಡಳಿತ ಅಧಿಕಾರಿಗಳು ಭಾಳ ಆಗಿದ್ದಾರೆ. ಅವ್ರು ಏನಿದೆ ಇಲೆಕ್ಷನ್ ಆರಿಸಿ ಬರೋದು, ದುಡ್ಡು ಮಾಡ್ಕೊಳ್ಳೋದು, ತನ್ನ ಮನೆಯಲ್ಲಿ ಕೂತ್ಕೊಳ್ಳೋದು. ಇಲೆಕ್ಷನ್ ಆರಿಸಿ ಬರೋದು, ದುಡ್ಡು ಮಾಡ್ಕೊಳ್ಳೋದು, ಮನೆಯಲ್ಲಿ ಕೂತ್ಕೊಳ್ಳೋದು. ಉಳಿದವ್ರನ್ನ ನಾಯಿ ಥರ ನೋಡೋದು, ಸ್ಟೂಡೆಂಟ್ಗಳನ್ನು ನಾಯಿ ಥರ ನೋಡೋದು. ಈ ಥರ ಪಕ್ಷ ಭೇದಗಳು ಭಾಳ ಇದ್ದಾವೆ. ಅದು ಹಿಂದಿನಿಂದನೂ ಮೊದಲಿಂದನೂ ಕಾಂಗ್ರೆಸ್ ಪಕ್ಷ ಬಡಬಗ್ಗರಿಗೆ ಆಶಾಕಿರಣವಾಗಿದೆ. ಅಂಥ ಪಕ್ಷಕ್ಕೆ ಹಾಕಿದರೆ ಎಲ್ಲರೂ ಉಳಿತಾಯ ಆಗ್ತೀವಿ, ಎಲ್ಲರೂ ಉದ್ಧಾರ ಆಗ್ತೀವಿ. ಬೇರೆ ಬೇರೆ ಪಕ್ಷಕ್ಕೆ ಹೋದರೆ ಯಾರೂ ಉದ್ಧಾರ ಆಗಲ್ಲ, ಅವರು ಉದ್ಧಾರ ಆಗಲ್ಲ, ವಿದ್ಯಾರ್ಥಿಗಳು ಉದ್ಧಾರ ಆಗಲ್ಲ. ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ತೀವಿ, ಪ್ರತಿಯೊಬ್ಬರಿಗೆ ಈ ಥರ ಮಾಡಬೇಡಿ. ಯಾವುದೋ ಒಂದು ಒಳ್ಳೆ ಪಕ್ಷಕ್ಕೆ ಹಾಕಿ ಒಳ್ಳೆ ಜನಾಂಗಕ್ಕೆ ಶಾಂತಿಯ ತೋಟ ತೊಗೊಂಬನ್ನಿ, ಎಲ್ಲ ಶಾಂತಿಯುತವಾಗಿ ಬದುಕೋಣ. ಅಲ್ಲಿ ರಾಜಕೀಯ ಬೇಡ, ಅದು ಮತ್ತೊಂದು ಬೇಡ, ಮಗದೊಂದು ಬೇಡ. ಎಲ್ಲರೂ ಚೆನ್ನಾಗಿ ನಾವು ಕೂಡಿ ಬಾಳ್ಕೊಂಡು ಹೋಗೋಣ. ಇದೇ ನನ್ನ ವಿನಂತಿ. ಹುಡುಗರು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಹುಡುಗರೆಲ್ಲ ಧಾರವಾಡ, ಹುಬ್ಬಳ್ಳಿ, ಮೈಸೂರು, ವಿಜಯನಗರದಲ್ಲಿ 2,000 4,000 ಕೊಟ್ಟು ಕೋಚಿಂಗ್ ಸೆಂಟರ್ ತೊಗೊಂಡು 5 ವರ್ಷ 4 ವರ್ಷ ಕುಂತು ಯಾವ ಕಾಲ್ಪಾರ್ ಆಗ್ತಲ್ಲ, ಇದು ಯಾವುದೋ ಒಳ ಮೀಸಲಾತಿ ಅಂತೇಳಿ ಭಾಳ ಡಿಲೇ ಮಾಡ್ತಿದ್ದಾರೆ. ಕೆಲವೊಂದು ಸ್ಟೂಡ್ರು ನೆಮ್ಮದಿ ಹಾಳು ಮಾಡ್ತಿದ್ದಾರೆ. ಅವ್ರಿಗೆ ಸರಿಯಾದ ಕಾಲ್ಪಾರ್ ಮಾಡಿ ಮತ್ತು ಪ್ರತಿಯೊಂದು ಇಲಾಖೆಯಲ್ಲಿ ಕಾಲ್ಪಾರ್ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಮೆಚ್ಚುವಂಥ ಸರ್ಕಾರ ಇದು. ಯಾಕಂದರೆ ಬಡವರು ಬಗ್ಗರಿಗೆ ಒಂದು ಒಳ್ಳೆಯ ಆಶಯ ಕೊಟ್ಟಂಥ ಸರ್ಕಾರ. ಅವರು ಕೂಡ ಒಂದು 2014ರಲ್ಲಿ ಕೂಡ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದೆ ಅವ್ರದ್ದು. ಅವಾಗ ಕೂಡ ಪ್ರತಿಯೊಂದು ಮನೆಯಲ್ಲಿ, ಬಡವ್ರ ಮನೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರಬೇಕಾದ್ರೆ ಸಿದ್ದರಾಮಯ್ಯ ಕಾರಣ ಅಂತ ಪ್ರತಿಯೊಬ್ಬರು ಹುಡುಗರು ಪೊಲೀಸ್ ಇಲಾಖೆಯಲ್ಲಿ ಸೇರ್ಪಡೆ ಆದವರು ಹೇಳ್ತಿದ್ದಾರೆ. ಇವಾಗ ಅದೇ ಸರ್ಕಾರ ಮುಂದುವರಿಬೇಕು. ಮತ್ತು ಸಿದ್ದರಾಮಯ್ಯ ಕೂಡ ಹೆಚ್ಚಿನ ಒತ್ತು ತೊಗೊಂಡು ಇವಾಗ ಮುಖ್ಯಮಂತ್ರಿ ಅವರು ಇವಾಗ ಪೊಲೀಸ್ ಇಲಾಖೆಯಲ್ಲಿ ಮತ್ತು PWD ಮತ್ತು ಲೋಕೋಪಯೋಗಿ ಎಲ್ಲ ಇಲಾಖೆಯಲ್ಲಿ ಕಾಲ್ಪಾರ್ ಮಾಡಿ ಮತ್ತೇನು ಇವಾಗ ಧಾರವಾಡ ಮತ್ತು ವಿಜಯನಗರ ಮತ್ತು ಈ ಥರ ಬಿಜಾಪುರಲ್ಲಿ ಹುಡುಗರು 4,000 5,000 ರೂಮ್ ಬಾಡಿ ಕಟ್ಕೊಂಡು ತಮ್ಮ ಜೀವನ ಕಟ್ಕೋಬೇಕಂತೇಳಿ ಏನು ಅಲ್ಲಿ ಓದ್ತಾ ಇದ್ದಾರಲ್ಲ, ಅವರೆಲ್ಲ ಇವಾಗ ನಮ್ಮ ಕಾಲ್ಪಾರ್ ಮೇಲೆ ಅಂತೇಳಿ ಯಾವುದೋ ಒಳ ಮೀಸಲಾತಿ ಅಂತೇಳಿ ಅದು ತಡೆ ಹಿಡಿತಿದ್ದಾರೆ. ನಮಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹುಡುಗರು ಭಾಳ ಕಷ್ಟಪಡ್ತಿದ್ದಾರೆ. ಅದಕ್ಕೆ ತಾವು ಹೆಚ್ಚಿನ ಒತ್ತು ತೊಗೊಂಡು ಸಿದ್ದರಾಮಯ್ಯ ಸಾಹೇಬರು ಅದನ್ನು ಬೇಗ ಒಳ ಮೀಸಲಾತಿ ಜಾರಿ ಮಾಡಿ ಬೇಗ ಕಾಲ್ಪಾರ್ ಮಾಡಿ ಹುಡುಗರು. ಮತ್ತು ಇನ್ನೊಂದು ವಿಷಯ ಏನಂದರೆ, ಸಾಹೇಬರಿಗೆ ಒಂದು ವಿನಂತಿ, ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡೋದೇನೆಂದರೆ, ಸರ್ ಇನ್ನೊಂದು ಏಜ್ ಬಾರ ಆಗ್ತಿದೆ. ಕೊರೋನಾ ಟೈಮಲ್ಲಿ ಕೂಡ ಭಾಳ ಏಜ್ ಬಾರ ಆಗಿ ಯಾರಿಗೆ ಏಜ್ ಬಾರ ಹಾಕಿಸಿ ಪೊಲೀಸ್ ಇಲಾಖೆಯಲ್ಲಿ ಏನು ಕನಸು ಕಟ್ಕೊಂಡಿರ್ತಾರೆ ಅವ್ರಿಗೆ ಹೋಗೋಕ್ಕೆ ಅವಕಾಶ ಆಗಿಲ್ಲ. ಇವಾಗ ಕೂಡ ಒಳ ಮೀಸಲಾತಿ ಒಂದು 3 ತಿಂಗಳು 4 ತಿಂಗಳು ಅಂತೇಳಿ ಗಡುವು ಮಾಡಿದ್ದಾರೆ. ಅದು ಇದರಿಂದ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏಜ್ ಬಾರ ಮುಗಿತಾ ಇದೆ. ಪೊಲೀಸ್ ಆಗ್ಬೇಕಂತ ಬಡವ್ರ ಮಕ್ಕಳು ಕನಸು ಕಟ್ಕೊಂಡಿರ್ತಾರೆ. ಸರ್ ಇನ್ನೊಂದು ವಿಷಯ ಏನಂದರೆ, ಅವರಿಗೆಲ್ಲ ಹೆಚ್ಚಿನ ಅವಕಾಶ ಕೊಟ್ಟು ಬೇಗ ಇವಾಗ ಕಾಲ್ಪಾರ ಮಾಡಿ ಒಳ ಮೀಸಲಾತಿ ಮಾಡಂಗೆ ಮಾಡಿ, ನೀವು ರಿಕ್ರೂಟ್ಮೆಂಟ್ ಮಾಡಂಗೆ ಮಾಡಿ ಬಡವರಿಗೆ ಅನುಕೂಲ ಆಗ್ತದೆ. ಅಂದ್ರೆ ಮುಂದೆ ಬದುಕೊಳ್ಳೋಕ್ಕೆ, ತಮ್ಮ ಜೀವನ ಕಟ್ಟಿಕೊಳ್ಳೋಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಂತ ನಾನು ವಿನಂತಿ ಮಾಡ್ತಿದ್ದೀನಿ. ನಾನು ಕೂಡ ವಿಜಯನಗರದಲ್ಲಿ ರೂಮ್ ಕಟ್ಟಿಕೊಂಡು ಓದ್ತಾ ಇದ್ದೀನಿ. ನಾನು ಒಂದು ಕನಸು ಕಂಡುಕೊಂಡು ನಾನು ಉತ್ತರ ಕರ್ನಾಟಕದ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಿಂದ ಬಂದು ಒಂದು ಮಾಡ್ಬೇಕಂತೇಳಿ ಬಂದು ಇಲ್ಲೇ ಕಟ್ಕೊಂಡು ನನಗೆ ಇವಾಗ 29 ಏಜ್. ನಾವು ಒಂದು ಕನಸು ಕಟ್ಕೊಂಡಿರತಕ್ಕಂಥವ್ರು, ನಾವು ಕೂಡ ಒಂದು ಪೊಲೀಸ್ ಆಗ್ಬೇಕಂತೇಳಿ ಕನಸು ಕಟ್ಕೊಂಡಿರತಕ್ಕಂಥವ್ರು. ಅದಕ್ಕೆ ತಾವು ಹೆಚ್ಚಿನ ಗೃಹ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಬೇಗ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿ ಕೊಡಬೇಕಂತೇಳಿ ನನ್ನಲ್ಲಿ ವಿನಂತಿ ಇದೆ. ಒಂದು ವಿನಂತಿ ನಂದು. ಥ್ಯಾಂಕ್ ಯು ಮೇಡಮ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.